ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ಇವತ್ ನೋಡ್ರಿ, ಈ ಥಂಡಿ ದಿವಸಕ್ಕೆ ಬೇಕಾದಂತ ಉಂಡಿ ತಯಾರು ಮಾಡ್ಲಿಕತ್ತೀವ್ರಿ. ಮತ್ತ ಏನು ಹೆಸರು ಉಂಡಿ ಏನು ಅಂತೀರಿ? ಇಲ್ರಿ, ಹೆಸರು ಉಂಡಿ ಅದರ ಜೊತೆಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಮಸ್ತ್ ಟೇಸ್ಟಿ ಅಂಡ್ ಹೆಲ್ದಿ ಉಂಡಿ ಮಾಡ್ಲಿಕತ್ತೀನ್ರಿ. ನೋಡ್ರಿ, ಒಂದು 2 ಗ್ಲಾಸ್ನಷ್ಟು ಹೆಸರು ಕಾಳಿನ ಪುಡಿ ಅಂದ್ರೆ ಹೆಸರು ಹಿಟ್ಟು, ಅದರ ಜೊತೆಗೆ 1 ಗ್ಲಾಸ್ನಷ್ಟು ಗೋಧಿ ಹಿಟ್ಟು ತಗೊಂಡು ಒಂದು 4-5 ಸ್ಪೂನು ತುಪ್ಪ ಹಾಕಿ ಚಂದಾಗಿ ಕಮ್ಗ ಹುರ್ಕೋಬೇಕು ನೋಡ್ರಿ. ಮತ್ತ ತುಪ್ಪ ಏನದ ಇನ್ನೂ 1-2-3 ಚಮಚ ಹಾಕಿದ್ರು ನಡೀತದ. ಬಹಳ ಚಂದ ಹುರ್ಕೋಬೇಕ್ರಿ, ಅಂದ್ರ ಉಂಡಿನೂ ಅಷ್ಟ ಟೇಸ್ಟ್ ಆಗಿ ಬರ್ತಾವ್ರಿ. ಅದಕ್ಕೆ ನಾನು ಹೆಸರು ಕಾಳು ಮನಿ ಒಳಗ ಹೆಂಗೂ ಇದ್ದೂರ್ಯಾ, ಅದಕ್ಕೆ ಹೆಸರು ಕಾಳು ಹುರ್ಕೊಂಡು ಮನಿ ಒಳಗ ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಚಾಳಿಸಿ ಇಟ್ಕೊಂಡಿನಿ. ಈಗೇನದ ಬೆಲ್ಲ ಹೆರ್ಕೊಂಡೇರಿ, ಯಾಕಂದ್ರ ಸ್ಮೂತ್ ಆಗಿ ಬೆಲ್ಲ ಆಯ್ತಂದ್ರ ಈಸಿ ಆಗ್ತದ್ರಿ ಕಟ್ಲಿಕ್ಕೆ. ಅದಕ್ಕೇನದ ಚಂದಗ ಕಮ್ಮಗ ಹುರ್ಕೊಂಡು ಅದ್ರೊಳಗ ಬೆಲ್ಲ ಮಿಕ್ಸ್ ಮಾಡಿ ಉಂಡಿ ಕಟ್ಬಿಡೋದು ನೋಡ್ರಿ. ಆಣ ಮಾಡಿ ಒಬ್ಬೊಬ್ರು ಹೆಂಗ್ ಮಾಡ್ತಾರ್ರಿ, ಸ್ವಲ್ಪ ತುಪ್ಪ ಹಾಕೋದ್ರಿ, ಅದ್ರೊಳಗ ಬೆಲ್ಲ ಹಾಕಿ ಕರಿಗಿಸಿ ಆಣ ಮಾಡಿ ಉಂಡಿ ಕಟ್ತಾರ. ಅವನು ಚಲೋ ಆಗ್ತಾವ್ರಿ, ಇಲ್ಲ ಅನ್ನಂಗಿಲ್ಲ. ಬಟ್ ಏನು ಅವು ಸ್ವಲ್ಪ ಆಣ ಏನದ ಕಲ್ಲು ಅದಾಗಿತ್ತಂದ್ರ, ಕಟಿ ಆಗಿತ್ತಂದ್ರಿ, ಏರ್ ಪಾಕ ಹಿಂಗಾಗಿತ್ತಂದ್ರಿ ಉಂಡಿನೂ ಕಲ್ಲು ಆಗ್ಬಿಡ್ತಾವ್ರಿ. ಇದೇನದ ಉಂಡಿನೂ ಬಹಳ ಮಸ್ತ್ ಆಗ್ತಾವ್ರಿ. ಅದಕ್ಕೆ ನಾನು ಈ ಹಿಟ್ಟು ಹುರ್ಕೊಂಡು ತುಪ್ಪದೊಳಗ ಬೆಲ್ಲ ಪೌಡ್ರ್ ಮಾಡಿ ಅದ್ರೊಳಗೆ ಕರಣಿ ಬೆಲ್ಲ ಎಲ್ಲ ಉಳಿಬಾರ್ದ್ರಿ. ಅಂದ್ರೆ ಇಲ್ಲಾಂದ್ರ ಬೆಲ್ಲ ಸಣ್ಣ ಸಣ್ಣ ಕರಣಿ ಬಾಯಿಯೊಳಗೆ ಬರ್ತಾವ್ರಿ. ಅದಕ್ಕೆ ಹಂಗೆ ಬರಬಾರ್ದು ಅಂತ ಹೇಳಿ ನಾನು ಮುಂಚೆನೆ ಹೆರದು ಇಟ್ಕೊಂಡು ಅವನೇನದ ಉಂಡಿ ಕಟ್ಲಿಕ್ಕೆ ತಿನ್ರಿ. ಬಹಳ ಟೇಸ್ಟ್ ಆಗ್ತಾವ ಮತ್ತು ಸ್ಮೂತ್ ಆಗ್ತಾವ. ಇವು ಗೋಧಿ ಮತ್ತು ಹೆಸರು ಹಿಟ್ಟು ಎರಡೂ ಸಮ ಹಾಕಿದ್ರು ನಡೀತದ್ರಿ, ಇನ್ನೂ ಟೇಸ್ಟ್ ಆಗ್ತಾವ. ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೇದೇ, ಎರಡೂ ಹಿಟ್ಟು. ಅದಕ್ಕೆ ಈ ಉಂಡಿನ ನಾ ಹೆಂಗೂ ಮಾಡಿದೆ ನಿಮಗೆ ಆ್ಯಕ್ಚುಲಿ ಮೊನ್ನೆನೇ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಇವತ್ತು ಟೈಮ್ ಸಿಕ್ತ್ರಿ. ಹಿಂಗೆ ಉಂಡಿ ಮಾತ್ರ ನಿನ್ನೆನೇ ರೆಡಿ ಆಯಿತು. ಮೊನ್ನೆ ಹೆಸರು ಕಾಳು ಹುರ್ಕೊಳ್ಳೋದಾಯ್ತು. ಹಿಂಗದ ಒಂದೊಂದು ದಿವಸ ಒಂದೊಂದು ಆಯಿತು. ಉಂಡಿ ಮಾತ್ರ ನಿನ್ನೆ ರೆಡಿ ಆದು. ಟೇಸ್ಟಿ ಅಂದರೆ ಟೇಸ್ಟಿ ಆಗ್ಯಾವ. ಇದ್ರೊಳಗೆ ಬೇಕಂದ್ರೆ ನೀವು ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಬೋದು. ನೋಡಿದ್ರಲ್ಲ, ಹೆಸರು ಮತ್ತು ಗೋಧಿ ಹಿಟ್ಟಿನ ಉಂಡಿ ನಿಮಗೆಲ್ಲ ಇಷ್ಟ ಆದು ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಈ ಉಂಡಿ ನೋಡ್ರಿ, ಮಕ್ಕಳಿಗೆ ದಿನನಿತ್ಯ ಕೊಟ್ಟರು ಏನೂ ತಪ್ಪಿಲ್ಲ. ಯಾಕಂದ್ರೆ ಗೋಧಿ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದೇ ಮತ್ತು ಹೆಸರು ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದೇ. ಅದಕ್ಕೆ ಇದು ಡಯಟ್ ಒಳಗೂ ಬರ್ತದ ಮತ್ತು ಪಿತ್ತ ಆಗಂಗಿಲ್ಲ, ಎಲ್ಲದಕ್ಕೂ ಚಲೋ ನೋಡ್ರಿ ಇದು. ಅದ್ರ ಸಲುವಾಗಿ ಈ ಥಂಡಿಗೆ ಇದು ಹೇಳಿ ಮಾಡಿಸಿದ ಆಹಾರ. ಅದರ ಸಲುವಾಗಿ ಇದನ್ನ ವಿಡಿಯೋ ಅಪ್ಲೋಡ್ ಮಾಡ್ಲಿಕತ್ತೀನಿ. ನಿಮಗೆಲ್ರಿಗೂ ಇಷ್ಟ ಆಯ್ತಲ್ಲ. ಮತ್ತು ಉಂಡಿ ಹೆಂಗಾಗ್ಯಾವ ಅಂತ ನೋಡ್ಲೇ ಇಲ್ಲಲ್ರಿ ಅನ್ಲಿಕತ್ತೀರಿ. ನೋಡೇ ಬಿಡೋಣಂತ್ರಿ ಉಂಡಿ ಹೆಂಗಾಗ್ಯಾವ ಅಂತೇಳಿ. ಬಹಳ ಸ್ಮೂತು. ಮತ್ತು ನೋಡ್ರಿ, ಹಿಂಗೆ ಒಂಚೂರು ನಾವು ಪ್ರೆಷರ್ ಹಾಕಿದ್ರು ಒಡೆದು ಹೋಗ್ಬಿಡ್ತಾವ. ಅವೇನು ಕಲ್ಲಾಗಿಲ್ಲ, ಏನೂ ಆಗಿಲ್ರಿ. ಅದೇ ಪಾಕ ಮಾಡಿದ್ರೆ, ಪಾಕ ನಾವು ಸ್ವಲ್ಪ ಕಡಿಮೆ ಇಳಿ ಪಾಕ ಮಾಡಿ ಕಟ್ಟಿದ್ರೆ ಆಗ್ತದ್ರಿ. ನನಗೆ ಇದೇ ರೂಢಿ ಅದ ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತಲ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.